ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಈ ಎಲ್ಲ ಜನಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ. ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಕದಂಬರು ಬನವಾಸಿಯನ್ನ ಆಳ್ತಿದ್ದ ಕಾಲ. ಪಡುವಣದ ಕಾಂತಾರ ಸಿನಿಮಾ ನೋಡ್ಕೊಂಡ್ ಬಂದಿವ್ರಿ. ಕಾಂತಾರ ಸಿನಿಮಾ ನಿನಗೆ ಹೆಂಗ ಅನಿಸ್ತು ರಾಜಿ? ಫಸ್ಟಿಗೆ ನಾ ಅದನ್ನ ಟ್ರೈಲರ್ ನೋಡಿದಾಗ ಏನೋ ಡಿಫ್ರೆಂಟ್ ಐತಿ ಅಂತ ಅನ್ಸಿತ್ತ, ಬಟ್ ಅಲ್ಲಿ ಹೋಗಿ ನೋಡಿದಾಗ ಭಾಳ ಡಿಫ್ರೆಂಟ್ ಐತಿ ಅಂತ ಅನಿಸ್ತು. ನನಗೆ ಹೇಳ ಅವ್ರು ಕೇಳ್ತಾರೆ. ನೀವು ನೋಡ್ಕೊಂಬರ್ರಿ, ಮಸ್ತ್ ಇತ್ತೆ, ಚಲೋ ಅನಿಸ್ತ. ಲಾಸ್ಟ್ ಟೈಮ್ ರಿಷಬ್ ಶೆಟ್ಟಿ ಅವ್ರು ನೋಡಿದಕ್ಕೂ ಇದ್ರಾಗೂ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತು. ಚೇಂಜ್ ಐತಿ. ಚೇಂಜ್ ಅಂದ್ರೆ ಅದ ದೈವನ, ಬಟ್ ಭಾಳ ಚಲೋ ಮಸ್ತಂಗ ಆಕ್ಟಿಂಗ್ ಆಯ್ತು, ಅವ್ರ ಡೈರೆಕ್ಷನ್ ಆಯ್ತು, ಸೂಪರ್ ಐತಿ. ಒಂದು 500 ವರ್ಷದ ಹಿಂದೆ ನಮ್ಮ ಅಲ್ಲಿ ಒಂದು ಸಂಸ್ಕೃತಿ ಹೆಂಗಿತ್ತು ಅದನ್ನ ತೋರಿಸ್ಕೊಟ್ಟಾರ, ಕದಂಬರ ಕಾಲ ತೋರಿಸ್ಕೊಟ್ಟಾರ. ಆಮೇಲೆ ಅಲ್ಲಿ ನಂಗೆ ಅನ್ಸಿದ್ದಪ್ಪ ಅಂತಂದ್ರೆ ಕೃಷಿ ಮಾಡೋದು ಹೆಂಗ ಅಂತ ಕಲಿತ್ರು ಅವ್ರು, ಹೊರಗೆ ಬಂದು ನೋಡಿ ಹೋಗಿ ಅದನ್ನೆಲ್ಲ ತೋರಿಸ್ಕೊಟ್ಟಾರ. ಚಲೋ ಅನಿಸ್ತು. ನಿಂಗೆ ಹೆಂಗ ಅನಿಸ್ತು? ನಂಗೆ ಆಕ್ಚುಲಿ ನನಗೆ ಭಾಳ ಚೆನ್ನಾಗಿ ಅನಿಸ್ತು. ಕಾಂತಾರ ಫಸ್ಟ್ ಟೈಮ್ ರಿಷಬ್ ಶೆಟ್ಟಿ ಕೆರಾಡಿಗೆ ಸೀಮಿತವಾಗಿ ಏನು ಕಾಂತಾರ ಮಾಡಿದ್ರಲ್ಲ, ಆ ಕಾಂತಾರ ನೋಡಿದ್ದಕ್ಕೂ ಈ ಕಾಂತಾರ ನೋಡಿದ್ದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಐತಿ. ಕತೆ ಎಳೆ ಒಂದ, ಬಟ್ ಸ್ಕೇಲ್ ಭಾಳ ದೊಡ್ಡದು. ಅದನ್ನ ಇಟ್ಟಿರೋ ಸ್ಕೇಲ್ ಐತಲ್ಲ, ಕತೆ ಹೇಳಕ್ ಹೊರಟಿದ್ ತಗೊಂಡಿದ್ ಸ್ಕೇಲ್ ಐತಲ್ಲ, ಭಾಳ ದೊಡ್ಡದಿತ್ತು. ಅದಿನ ಪ್ರಕಾರ ಎಷ್ಟು ವರ್ಷದ ಹಿಂದಿನ ಇರ್ಬೋದು? ಕದಂಬರ ಕಾಲದ 700-800 ವರ್ಷದ ಹಿಂದಿನ ಕತೆ ಅನ್ಸುತ್ತದ. ಅಂದ್ರೆ ನಾವೆಲ್ಲರೂ ಫಸ್ಟ್ ಟೈಮ್ ಏನ್ ಕಾಂತಾರ ನೋಡ್ಕೊಂಡ್ ಬಂದಿವಲ್ಲ, ಫಸ್ಟ್ ಟೈಮ್ ನಮ್ಗೆ ಕಾಂತಾರ ನೋಡ್ಕೊಂಡ್ ಬಂದಾಗ ಕಾಂತಾರ ಅಂದ್ರೆ ಏನು ಅಂತ ಹೇಳಿ ಒಂದು ಪ್ರಶ್ನೆ ಹುಡ್ಕೊಂಡಿತ್ತು. ಏನಿದ್ ಕಾಂತಾರ? ಓಕೆ, ನಾವು ಈ ಎಲ್ಲಾ ಕತೆ ನೋಡಿದ್ವಿ, ಜಮೀನ್ದಾರ ಮೇಲೆ ಅಂದ್ರೆ ಜಮೀನ್ದಾರ ಹಳ್ಳಿ ಜನಗಳ ಮೇಲೆ ದಬಾಳಿಕೆ ಮಾಡ್ತಾನ, ಅವರು ಜಮೀನ್ಗಳನ್ನೆಲ್ಲ ವಾಪಸ್ ಕಬ್ಜಾ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನ. ಹೌದು, ಅಜ್ಜನ ಕಾಲದಾಗ ಅವ್ರು ರಜಾ ಕೊಟ್ಟಿರೋದಿರ್ಬೋದು, ಬಟ್ ವಾಸಿಸ್ಕೊಂಡ್ ಬಂದಿರೋದು ಇವರೇ ಅಲ್ಲ. ಅಲ್ಲಿ ಕಾಡು ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದನ್ನ ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ಅದನ್ನ ಅಲ್ಲಿ ರಿಜಿಸ್ಟರ್ ಮಾಡಿದ್ರು. ಅಂದ್ರೆ ದುಡಿಯೋ ಜನ, ಶ್ರಮಿಕ ವರ್ಗ ಸಿಡದಿದ್ರೆ ಏನಾಗುತ್ತೆ ಅನ್ನೋದನ್ನ ಕಾಂತಾರದೊಳಗೆ ಫಸ್ಟ್ ಇದ್ರೊಳಗೆ ತೋರಿಸಿದ್ರು, ಮೂವಿ ಒಳಗಡೆ. ಬಟ್ ಕಾಂತಾರ ಚಾಪ್ಟರ್ 1 ಐತಲ್ಲ, ಅದು ಲಾರ್ಜ್ ಕ್ಯಾನ್ವಸ್. ಅದು ಲಾರ್ಜ್ ಕ್ಯಾನ್ವಸ್. ಆ್ಯಂಡ್ ಕಾಂತಾರ ನೋಡ್ಕೊಂಬಂದ ಫಸ್ಟ್ ಟೈಮ್ ಕಾಂತಾರ ನೋಡಿದ್ರೆ ನಮ್ಗೆ ಅನ್ಸಿತ್ತಲ್ಲ ಏನಂತ ಹೇಳಿ, ಕಾಂತಾರ ಅಂದ್ರೆ ಏನು ಅಂತ ಹೇಳಿ. ಆ ಕಾಂತಾರ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಇದ್ರೊಳಗೆ ಆನ್ಸರ್ ಐತಿ. ಕಾಂತಾರ ಚಾಪ್ಟರ್ 1 ಒಳಗಡೆ ಕಾಂತಾರ ಅಂದ್ರೆ ಏನು ಅನ್ನೋ ಪ್ರಶ್ನೆ ಆನ್ಸರ್ ಇಟ್ಟಾರ ರಿಷಬ್ ಶೆಟ್ಟಿ. ಆ್ಯಂಡ್ ಮೇನ್ಲಿ ಹೇಳ್ಬೇಕು ಅಂದ್ರೆ ಕನ್ನಡದೊಳಗ ಒಂದು ನಾನು ಗೇಮ್ ಆಫ್ ಥ್ರೋನ್ಸ್, ದಿ ಲಾಸ್ಟ್ ಕಿಂಗ್ಡಮ್, ವೈಕಿಂಗ್ಸ್ ಈ ಥರದ್ದು ನೋಡಿದವ್ರಿಗೆ ಭಾಳ ಚೆನ್ನಾಗಿ ಇದು ಕನೆಕ್ಟ್ ಆಗುತ್ತೆ. ಕನ್ನಡದೊಳಗೆ ಒಂದು ಹಾಲಿವುಡ್ ಮಾದರಿಯ ಒಂದು ಎಕ್ಸ್ಪೆರಿಮೆಂಟ್ಸ್ ಐತೆ ಇದ್ರೊಳಗೆ. ಸಣ್ಣದಾಗಿ ದೊಡ್ಡ ಮಟ್ಟಿಗೆ ಅಲ್ಲದೆ ಇದ್ರು, ಹೌದು ನಮ್ಮ ಕನ್ನಡದ ಮಟ್ಟಿಗೆ ಭಾಳ ದೊಡ್ಡ ಪ್ರಯತ್ನ. ಬಟ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಲಿಸ್ಕೊಂಡ್ರೆ, ಇಂಟರ್ನ್ಯಾಷನಲ್ ಸಿನಿಮಾ ಮೇಕಿಂಗ್ ಲೆವೆಲ್ಗೆ ಹೋಲಿಸ್ಕೊಂಡ್ರು ಒಂದು ದೊಡ್ಡ ಮಟ್ಟದ ಪ್ರಯತ್ನನೇ ಕಂಪ್ಯಾರಿಟಿವ್ಲಿ. ಒಂದೊಳ್ಳೆ ಮೇಕಿಂಗ್ ಐತಿ, ಒಂದೊಳ್ಳೆ ಗೇಮ್ ಆಫ್ ಥ್ರೋನ್ಸ್ ನೋಡ್ದಂಗೆ ಅನ್ಸುತ್ತೆ. ಪರ್ಟಿಕ್ಯುಲರ್ಲಿ ಕಾಡ ಜನ ತಮ್ಮಷ್ಟಕ್ಕೆ ನಾವು ಬದುಕಕ್ಕೆ ಬಿಟ್ರೆ ನೆಮ್ಮದಿಯಾಗಿರ್ತಾರ ಅವರು, ಇಲ್ಲ ಅಂತಲ್ಲ. ಬಟ್ ಹಂಗಂತ ಹೇಳಿ ಅವ್ರ ಮೇಲೆ ಭಾಳ ನೀವು ದರ್ಪಣ ಮಾಡಕ್ಕೆ ಹೋದ್ರೆ, ಅದ್ರೊಳಗೆ ರಿಷಬ್ ಶೆಟ್ಟಿದು ಒಂದು ಡೈಲಾಗ್ ಐತಿ, ಆ ಅರಸರಿಗೆ ಹೇಳೋ ಡೈಲಾಗ್. ಅದು ಏನಂತ ಹೇಳಿ, ಆ ಅರಸನ ಮಗಳಿಗೆ ಹೇಳೋ ಡೈಲಾಗ್. ನಿಮ್ಮ ದುರಾಸೆಗಲ್ವಾ ನೀವು, ನಿಮ್ಮ ದುರಾಸೆಗೆ ಬಂದು ನೀವು ನಾಟ ಒಳಗೆ ನುಗ್ಗಿದ್ರಿ, ಇಷ್ಟೆಲ್ಲ ರಾದ್ದಾಂತ ಆಯಿತು ಅಂತ ಹೇಳಿ ರಿಷಬ್ ಶೆಟ್ಟಿಗೆ ಬೆರ್ಮೆ ಅಂತ ಹೇಳಿ ಕ್ಯಾರೆಕ್ಟರ್ ರಿಷಬ್ ಶೆಟ್ಟಿದು ಸಿನಿಮಾದೊಳಗಡೆ. ಆ ಬೆರ್ಮೆ ಅನ್ನೋ ಕ್ಯಾರೆಕ್ಟರ್ಗೆ ಈ ಅರಸನ ಮಗಳು ಹೇಳ್ತಾಳೆ ಕನಕವತಿ. ಆಗ ಒಂದು ಕನ್ವರ್ಸೇಷನ್ ನಡೆಯುತ್ತಲ್ಲಿ, ಒಂದು ದೊಡ್ಡ ಮಟ್ಟದ ಯುದ್ಧ ಆದಮೇಲೆ. ಏನಂತ ಹೇಳಿ ಅವನು ಹೇಳ್ತಾನೆ ವಾಪಸ್ಸು, ನಿಮ್ಮ ದುರಾಸೆಗೋಸ್ಕರ ನೀವು ಇಷ್ಟೆಲ್ಲ ರಾದ್ದಾಂತ ಆಯಿತು ಅಂತ ಬೆರ್ಮೆಗೆ ಕನಕವತಿ ಹೇಳಿದಾಗ, ಕನಕವತಿಗೆ ವಾಪಸ್ ಬೆರ್ಮೆ ಹೇಳ್ತಾನೆ, ನಾವು ಮಾಡಿದ್ರೆ, ನಾವು ಗಡಿದಾಟಿ ನಾಡಿಗೆ ಬಂದ್ರೆ ಅದು ದುರಾಸೆ, ನೀವು ಗಡಿದಾಟಿ ಕಾಡೊಳಗೆ ಬಂದ್ರೆ ಅದು ಅಧಿಕಾರ. ಅಂದ್ರೆ ಉಳ್ಳವ್ರಿಗೆ ಏನ್ ಮಾಡಿದ್ರು ದರ್ಪ, ಉಳ್ಳವ್ರಿಗೆ ಏನ್ ಮಾಡಿದ್ರು ಅಧಿಕಾರ, ಬಿಡು ನಮ್ದು ನಡೆಯುತ್ತೆ ಅನ್ನೋ ರೀತಿ. ಅದೇ ಇಲ್ಲದೆ ಇರೋರು, ತುಳಿದುಕೊಳಗಾದವರು, ಅವ್ರು ಏನೇ ಅವ್ರು ಆಸೆ ಪಡೋದು ಕೂಡ ನಮ್ಮ ಹಕ್ಕು ಅನ್ನೋದನ್ನ ತೋರಿಸ್ಕೊಡುತ್ತ ಸಿನಿಮಾ.
ನಮ್ಮಲ್ಲಿ ಇಲ್ಲದೆ ಇರೋದನ್ನ ನಾವು ಟ್ರೇಡ್ ಮಾಡ್ತೀವಿ, ಅಲ್ಲಿ ವ್ಯಾಪಾರದ ಸಂಬಂಧನೇ ಅಲ್ವ ಹೊಂದಿದ್ದು, ನಾವು ಟ್ರೇಡ್ ಮಾಡ್ತೀವಿ, ನಾವು ಹೊರ ಜಗತ್ತಿಗೆ ಇನ್ನೊಂದು ಸ್ವಲ್ಪ ತೆರ್ಕೊಳ್ತೀವಿ ಅಂತ ಬಂದಾಗಲೆಲ್ಲನೂ ಕೂಡ ಇಲ್ಲ ಅದು ನಿಮ್ಮನ್ನ ನೀವು ಎಲ್ಲಿದ್ದೀರೋ ಅಲ್ಲೇ ಇಡಬೇಕು, ನಿಮ್ಮನ್ನ ತುಳಿತಕ್ಕೆ ಒಳಪಡಿಸ್ಬೇಕು, ನೀವು ಇದ್ದಲ್ಲೇ ಇರ್ಬೇಕು ನೀವು ಅನ್ನೋದಿದೆಯಲ್ಲ ಪ್ರತಿ ಹಂತದಲ್ಲೂ, ಅದು ಅನ್ಸುತ್ತೆ ನನಗೆ. ಪ್ರತಿ ಹಂತದಲ್ಲೂ ಒಂದು ಪ್ರತಿರೋಧನ ಆ ರೆಸಿಸ್ಟೆನ್ಸ್ ಅನ್ನ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ ರಿಷಬ್ ಶೆಟ್ಟಿ ಥ್ರೂಔಟ್ ದ ಸಿನಿಮಾ ಕಾಣೋದು. ಫಸ್ಟ್ ಹಾಫ್ ಅಲ್ಲಿ ಸಖತ್ ಕಾಮಿಡಿ ಬೈಸರ್ಗೆ ಸಖತ್ ಕಾಮಿಡಿ ಅನ್ಸುತ್ತೆ. ಅಲ್ಲಿ ಪ್ರಕಾಶ್ ತುಮಿನಾಡು ಬಂದು ಹೋಗ್ತಾರೆ, ಆಮೇಲೆ ಅಚ್ಯುತ್ ಕುಮಾರ್ ಚಿಕ್ಕ ಪಾತ್ರದಲ್ಲಿ ಬಂದು ಹೋಗ್ತಾರೆ, ಒಬ್ಬ ವ್ಯಾಪಾರಿ ತರದ ಪಾತ್ರದಲ್ಲಿ ಬಂದು ಹೋಗ್ತಾರೆ ಅಚ್ಯುತ್ ಕುಮಾರ್. ರಿಜಿಸ್ಟರ್ ಆಗ್ತವೆ, ಎಲ್ಲಾ ಪಾತ್ರಗಳು ರಿಜಿಸ್ಟರ್ ಆಗ್ತವೆ. ಅವರು ಮೊನ್ನೆ ಯಾರ ಕಲಾವಿದ ಒಬ್ರು ರಾಕೇಶ್ ಅಂತ ತೀರ್ಕೊಂಡಿದ್ರು, ರಾಕೇಶ್ ಅಂತ ಆತ ಹೆಸರಲ್ಲಿ, ಆತಂದು ಕೂಡ ಕುಳ್ಳಕ್ಕಿರೋ ಪಾತ್ರ ಇತ್ತು. ಆತ ರಿಲೀಸಿಂಗ್ ಟೈಮಲ್ಲಿ ತೀರ್ಕೊಂಡ. ಸೊ ಆತಂದಾಯ್ತು. ಪರ್ಟಿಕ್ಯುಲರ್ಲಿ ಕದಂಬರ ಕಾಲದ ಇಡೀ ಒಂದು ವಾತಾವರಣನ ಸೃಷ್ಟಿ ಮಾಡೋದೈತಲ್ಲ, ಇಡೀ ಸಾಮ್ರಾಜ್ಯನ ಅಥವಾ ಇಡೀ ಕಾಂತಾರದ ಸೆಟಪ್ನ ಕ್ರಿಯೇಟ್ ಮಾಡೋದೈತಲ್ಲ ಕಾಡಿನ ಮಧ್ಯ, ಅದು ಊರಲ್ಲಿ ಕ್ರಿಯೇಟ್ ಮಾಡೋದೇ ಸುಲಭದ ಮಾತಲ್ಲ ಆಯ್ತಾ. ಅದನ್ನ ಕಾಡಲ್ಲಿ ಕ್ರಿಯೇಟ್ ಮಾಡೋದೈತಲ್ಲ ಇನ್ನೂ ಭಾಳ ಕಷ್ಟದ ಕೆಲಸ ಅದು. ಅದನ್ನ ರಿಷಬ್ ಶೆಟ್ಟಿ ಅವರು ಭಾಳ ಏನದು ನೈಸ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಫ್ರೇಮಲ್ಲಿ. ನನಗದು ಭಾಳ ಖುಷಿ ಅನ್ನಿಸ್ತು. ಜಂಟ್ಲಿ ಕಟ್ಕೊಟ್ಟಿದ್ದಾರೆ. ಆಮೇಲೆ ಕಾಸ್ಟ್ಯೂಮ್ಸ್ ಇದೆಯಲ್ಲ, ಅದಕ್ಕೆ ಅವರ ವೈಫ್ಗೆ ಪ್ರಗತಿ ಶೆಟ್ಟಿ ಅಲ್ಲ, ಪರ್ಟಿಕ್ಯುಲರ್ಲಿ ಕಾಸ್ಟ್ಯೂಮ್ಸ್ ವಿಚಾರಕ್ಕೆ ಬಂದಾಗ, ಅಂದ್ರೆ ಕದಂಬರ ಕಾಲದ ಉಡುಗೆ ತೊಡುಗೆಗಳನ್ನೆಲ್ಲ ತರಬೇಕಿತ್ತು. ಸುಮ್ಮನೆ ಕದಂಬರ ಕಾಲದ ಕಥೆ ಅಂತ ಹೇಳ್ಬಿಡಕ್ಕಾಗಲ್ವಲ್ಲ. ವಾತಾವರಣ ಹಂಗೆ ಸೃಷ್ಟಿ ಆಗಬೇಕು, ಅಟ್ ದ ಸೇಮ್ ಟೈಮ್ ಕಾಸ್ಟ್ಯೂಮ್ಸ್ ಆ ಥರದ್ದು ಬೇಕು. ಅದನ್ನ ರಿಷಬ್ ಶೆಟ್ಟಿ ಅವರ ವೈಫು ಅದನ್ನ ಅವ್ರ ಕಾಸ್ಟ್ಯೂಮ್ ಡಿಸೈನರ್ ಈ ಸಿನಿಮಾಗೆ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅರ್ಜುನ್ ಅಂತಾನೆ ಯಾರೋ ಒಬ್ರು ಆಕ್ಷನ್ ಡೈರೆಕ್ಟರ್, ಸ್ಟಂಟ್ಗಳು ಮಾತ್ರ ಸಕ್ಕತ್ತಾಗಿದ್ದಾವೆ. ರಿಷಬ್ ಶೆಟ್ಟಿ ಅವ್ರ ಇಂಟರ್ವ್ಯೂನಲ್ಲಿ ನಾನು ನೋಡ್ತಾ ಇದ್ದೆ, ಡ್ಯೂಪ್ ಹಾಕಿರುವಂಥವ್ರು ರಿಯಲ್ ಫೈಟ್ಗಳನ್ನು ಮಾಡಿದ್ದಾರೆ, ಸಕ್ಕತ್ತಾಗಿ ಬಂದಿದ್ದಾವೆ ಆಕ್ಷನ್ಸ್ ಅಂತೂ. ಪರ್ಟಿಕ್ಯುಲರ್ಲಿ ಒಂದು ಹುಲಿ ಮತ್ತೆ ರಿಷಬ್ ಶೆಟ್ಟಿದು ಫೇಸ್ ಟು ಫೇಸ್ ಆಗೋ ಒಂದು ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ, ಅದು ಫೈಟ್ ಸೀಕ್ವೆನ್ಸ್ ಬರುತ್ತೆ. ಏನೋ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದಾನು, ಸಕ್ಕದಾಗೈತದು. ನಿನಗೆ ಅನಿಸ್ತಲ್ಲ, ಆ ಒಂದು ಬರ್ಚಿ ಇರುತ್ತದ, ಆ ಬರ್ಚಿನ ತಗೊಂಡು ಹಿಂಗೆ ಬೆನ್ನ ಹಿಂದೆ ತಗೊಂಡು ಹಿಂಗೊಂದು ಆಕ್ಷನ್ ಬರುತ್ತಲ್ಲಿ, ಅದು ಸಕ್ಕದಾಗೈತೆ. ಹುಲಿ ಅವ್ರನ್ನ ಕಾಪಾಡಕ್ಕೆ ಬಂದಿರುತ್ತೆ. ಅಲ್ಲೊಂದು ಕತೆ ಐತೆ ಅದು ಚಿಕ್ಕದಾಗಿ. ಆಮೇಲೆ ಒಂದು ಟ್ರಯಾಂಗಲ್ ಸ್ಟೋರಿ ಐತೆ, ಹೆಂಗೆ ಉಳ್ಳವರು ಪ್ರತಿ ಹಂತದಲ್ಲೂ ನಯವಂಚನೆ ಹೆಂಗೆ ಮಾಡ್ತಾ ಹೋಗ್ತಾರೆ, ಆ್ಯಂಡ್ ಹೆಂಗೆ ಒಳಗಾದವರು ತಮ್ಮ ಇನೋಸೆನ್ಸ್ನಿಂದನೇ ಹೆಂಗೆ ಬಲಿಯಾಗ್ತಾ ಹೋಗ್ತಾರೆ. ಅವ್ರ ಇನೋಸೆನ್ಸನ್ನ ಕಳ್ಕೊಂಡು ತುಂಬ ಅಮಾಯಕರು ಒಂದೊಂದು ಸತಿಗೆ ತಮ್ಮ ಅಮಾಯಕತನನ ದುರುಪಯೋಗ ಪಡಿಸ್ಕೊಂತಿದ್ದಾರೆ ಅಂತ ಗೊತ್ತಾದ ನಂತರ ರೆಬಲ್ ಆಗ್ತಾರಲ್ಲ, ಆ ರೆಬಲ್ ಆದಾಗ ಏನಾಗುತ್ತೆ ಅನ್ನೋದು ಕಾಣ್ತಾರ. ಅದು ಮಾತ್ರ ಸತ್ಯ. ನನಗದು ಕ್ಲಿಯರ್ ಆಗಿ ಅನ್ನಿಸ್ತು. ಅಟ್ ದ ಸೇಮ್ ಟೈಮ್ BGM ವಿಚಾರಕ್ಕೆ ಬಂದರೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಚಾರ, ಬ್ಯಾಕ್ಗ್ರೌಂಡ್ ಸ್ಕೋರ್ ವಿಚಾರಕ್ಕೆ ಬಂದರೆ, ಅಜನೀಶ್ ಬಿ ಲೋಕನಾಥ್ ಫಸ್ಟ್ ಸಿನಿಮಾದಲ್ಲೂ ಅದನ್ನು ರಿಜಿಸ್ಟರ್ ಮಾಡಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಮ್ಯೂಸಿಕ್ಕು. ಬ್ಯಾಕ್ಗ್ರೌಂಡ್ ಸ್ಕೋರ್ ಈ ಸಲ ಭಾಳ ಚೆನ್ನಾಗೈತೆ, ನೋಡೋದು ನನಗೆ ಸಗದಾಗಿ ಅನ್ನಿಸ್ತದೆ. ಬಟ್ ಏನು ಅಂದರೆ ಲ್ಯಾಕ್ ಅನ್ಸಿದ್ದೇನು ಅಂದರೆ, ಓಕೆ ಅವತ್ತಿನ ಕತೆಗೆ ಹೆಂಗೆ ಬೇಕು ಹಂಗಿದೆ, ಹಾಡುಗಳಿಗೇನು ತುಂಬ ಸ್ಪೇಸ್ ಇದೆ ಅಂತ ಅಲ್ಲ, ಕತೆಗೆ ಪೂರಕವಾಗಿ ಒಂದಿಷ್ಟು ಹಾಡು, 2-3 ಹಾಡುಗಳು ಬರುತ್ತೆ. ವರಾಹ ರೂಪಂನ ರಿಪೀಟ್, ನೀವು ಹೇಳೋದು ವರಾಹ ರೂಪಂ ರಿಪೀಟು, ಬಟ್ ಅದು ತೈಕೂಡಂ ಬ್ರಿಡ್ಜ್ ಒಂದು ವರಾಹ ರೂಪಂದು ಒಂದು ಕಾಂಟ್ರವರ್ಸಿ ನಡೆದಿತ್ತು. ಅವರು ಹಾಡನ್ನು ಬಳಸ್ಕೊಂಡಿದ್ದಾರೆ ಮಲಯಾಳಂ ಅವರು ಅಂತೇಳಿ. ಆ ಕಾರಣಕ್ಕೆ ಮ್ಯೂಸಿಕ್ನು ಬೇರೆ ಥರನೇ ಮಾಡಿದ್ದಾರೆ ಈ ಸತಿ, ಅದೊಂದು. ಆಮೇಲೆ ಅದು ಕರ್ಮದ ಕಲ್ಲನು ಅದನ್ನು ಮತ್ತೆ ರಿಪೀಟ್ ಆಗೈತೆ ಈ ಸಿನಿಮಾದಲ್ಲಿ, 2 ಹಾಡುಗಳು. ಮತ್ತು ಇನ್ನೊಂದು ಹೊಸ ಹಾಡು ಮಾಡಿದ್ದಾರೆ, ಒಂದೆರಡು ಹೊಸ ಹಾಡೇನೋ ಇದಾವೆ. ಹಾಡುಗಳೇನು ಭಾಳ ರಿಜಿಸ್ಟರ್ ಆಗ್ತವೆ ಅಂತ ಏನಲ್ಲ, ಒಂದೇ ಹಾಡು ಕತೆ ಜೊತೆಗೆ ಫ್ಲೋನಲ್ಲಿ ಹೋಗುತ್ತೆ. ಓಕೆ, ಭಾಳ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ಥ್ರೂ ಔಟ್ ಇದೆಯಲ್ಲ, ನನಗೆ ಫಸ್ಟ್ ಹಾಫು ಓಕೆ, ಕಾಮಿಡಿ ಸ್ಟೋರಿ ಎಸ್ಟಾಬ್ಲಿಷ್ ಆಗೋಕ್ಕೆ ಎಲ್ಲ ಭಾಳ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಸೆಕೆಂಡ್ ಇರೋ ಕತೆ ಎಲ್ಲ ನೀವು ಜಿಸ್ಟ್ ಇರೋದು ಸೆಕೆಂಡ್ ಹಾಫಲ್ಲಿ. ಆ್ಯಂಡ್ ಕೊನೆವರೆಗೂ ನಮಗೆ ವಿಲನ್ ಯಾರು, ಆ್ಯಕ್ಚುಯಲ್ ವಿಲನ್ ಯಾರು ಅಂತೇಳಿ ಕೊನೆವರೆಗೂ ಕಂಡುಹಿಡಿಯೋಕ್ಕಾಗಲ್ಲ, ಅಷ್ಟು ಸಖತ್ತಾಗಿ ಟ್ವಿಸ್ಟ್ ಇಟ್ಟಿದ್ದಾರೆ.
ಕೊನೆಗೆ ನಾವು ಹೇಳೋದು ಬೇಡ ನಮ್ಮವ್ರಿಗೆ ಅದನ್ನ, ನೀವು ಸಿನಿಮಾ ಹೋಗಿ ನೋಡಿ. ನಿನಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಸಾಧ್ಯನೇ ಇಲ್ಲ. ಅವ್ರು ಬರ್ತಾರ, ಅವ್ರು ವಿಲನ್ ಆಗ್ತಾರಂತ ಅನ್ಕೊಂಡೇ ಇರ್ಲಿಲ್ಲ. ಅದೇನೋ ಮುಗಿದ್ಪ ಇನ್ನೇನ್ ಫಿಲ್ಮ್ ಮುಗ್ಯಾಕ್ ಬಂತ ಅನ್ನೋದು ಸಡನ್ ಆಗಿ ಟ್ವಿಸ್ಟ್ ಬಂತು. ಸೆಕೆಂಡ್ ಹಾಫ್ ಮುಗಿದ್ಮೇಲೆ ಅಂದ್ರೆ ಇನ್ನೇನು ಕ್ಲೈಮ್ಯಾಕ್ಸ್ ಹತ್ರ ಆಗ್ತಿದೀವಿ ಅಂದಾಗ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಬಂದಂಗೆ ಆಗುತ್ತೆ. ಅರಸನ ಜೊತೆಗೆ ಒಂದು ಯುದ್ಧ ನಡೆದಂಗೆ ಆಗುತ್ತೆ, ಪ್ರೀ ಕ್ಲೈಮ್ಯಾಕ್ಸ್ ಬಂದಂಗೆ ಆಗುತ್ತೆ. ಪ್ರೀ ಕ್ಲೈಮ್ಯಾಕ್ಸ್ ಬಂದ್ಮೇಲೆ ನಮ್ಗೇನು ಅನ್ಸುತ್ತೆ, ಓಕೆ ಒಂದು ಹಂತದ ಕ್ಲೈಮ್ಯಾಕ್ಸ್ ಬಂತಲ್ಲ, ಸರಿ. ಅಲ್ಲೂ ಜಮೀನ್ದಾರ ಕೆರಾಡಿ ಊರಿನವ್ರ ಮೇಲೆ ಎಲ್ಲರ ಮೇಲೂ ಅಟ್ಯಾಕ್ ಮಾಡಿದ್ದ, ಅವಾಗ ಗುಳಿಗ ದೈವ ಬಂದು ಕಾಪಾಡಿತ್ತು. ಸೊ ಆಯಿತು, ಕ್ಲಿಯರ್ ಆಯಿತು ಅಂತ. ಅದೇ ಥರದ್ದೇ ಇಲ್ಲೂ ಸೇಮ್ ರಿಪೀಟ್ ಆಗ್ತಿದೆ. ಆಲ್ಮೋಸ್ಟ್ ಇಷ್ಟೇ ಕತೆ ಅನಿಸ್ತಾ ಇರುತ್ತೆ. ಅವಾಗ ಇನ್ನೂ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ, ಇನ್ನೊಂದು ಲೆಂದಿ ಕ್ಲೈಮ್ಯಾಕ್ಸ್ ಬರುತ್ತೆ. ಹತ್ತತ್ರ ಒಂದು ಅರ್ಧ ಗಂಟೆ ಪ್ಯಾಕೇಜ್ ಕ್ಲೈಮ್ಯಾಕ್ಸ್ ಇದು. ಕ್ಲೈಮ್ಯಾಕ್ಸ್ ಸೂಪರ್ ಆಗಿತ್ತು. ಅದ್ರೊಳಗೆ ಕ್ಲೈಮ್ಯಾಕ್ಸ್ ಇತ್ತಲ್ಲ, ಇದ್ರಾಗ ನನಗೆ ಫಸ್ಟ್ ಟೈಮ್ ಕಾಂತಾರ ನೋಡಿದಾಗ, ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ 3 ಸತಿ ಕಾಂತಾರ ನೋಡಿದ್ವಿ. ಒಂದ್ಸತಿ ನಾನು ಒಬ್ಬ ಸಪ್ರೇಟ್ ರಿವ್ಯೂಗೋಸ್ಕರ ಒಂದ್ಸಲಿ ಸಪ್ರೇಟ್ ನೋಡಿದ್ದೆ. ಆಮೇಲೆ ನಿಮ್ಮನ್ನ ಕರ್ಕೊಂಡು ಹೋಗಿ ನೋಡಿದೆ, ಫ್ರೆಂಡ್ಸು ನಿಮ್ಮನ್ನೆಲ್ಲ. ಆಮೇಲೆ ಹುಬ್ಳಿಗೆ ಹೋಗಿ ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ಒಂದ್ಸತಿ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸಿನಿಮಾ ನೋಡಿದಾಗಲೂ ನನಗೆ ಹಾಗೆ ಅನಿಸ್ತು. ಅಂದರೆ ಅವಾಗ ನಾ ಯಾಕೆ ಎಷ್ಟು ಸತಿ ಸಿನಿಮಾ ನೋಡಿದೆ ಅಂತ ಯಾಕೆ ಹೇಳಿದೆ ಅಂದರೆ, ಪ್ರತಿ ಸತಿ ಆ ಸಿನಿಮಾ ನೋಡಿದಾಗಲೂ ಪ್ರತಿ ಸತಿನೂ ಕೂದಲು ನೆಟ್ಗಾಗವು ಕ್ಲೈಮ್ಯಾಕ್ಸ್ ಬಂದಾಗ, ಇಲ್ಲ ವರಾಹದ ರೂಪ ಕಾಣಿಸ್ದಾಗಲೆಲ್ಲ ಸಡನ್ ಆಗಿ ಸ್ಕ್ರೀನ್ ಮೇಲೆ ಬಂದಾಗ ಗೂಸ್ ಬಂಪ್ಸ್ ಬರೋದು. ಪರ್ಟಿಕ್ಯುಲರ್ಲಿ ಸೆಕೆಂಡ್ ಹಾಫಲ್ಲಿ ಸಿನಿಮಾ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಗೂಸ್ ಬಂಪ್ಸ್ ಬರುತ್ತೆ ಆ ಥರ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಮುಗಿಯೋವರೆಗೂ ಚೇರ್ ತುತ್ತು ತುದಿನಲ್ಲಿ ಕುತ್ಕೊಂಡು ಸಿನಿಮಾ ನೋಡ್ಬೇಕು ಅನ್ಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೈಯಲ್ಲೆಲ್ಲ ಕೂದಲೆಲ್ಲ ನೆಟ್ಟಾಗ್ಬಿಟ್ಟಿರುತ್ತೆ. ಆಮೇಲೆ ರಿಷಬ್ ಶೆಟ್ಟಿ ಆಸ್ ಅ ಆಕ್ಟರ್ ಆ್ಯಂಡ್ ಆಸ್ ಅ ಡೈರೆಕ್ಟರ್ ಫ್ಯಾಬುಲಸ್ ಜಾಬ್ ಅದು. ನಿನಗೇನು ಅನ್ಸುತ್ತೆ? 1ರಿಂದ 10 ಮಾರ್ಕ್ಸ್ ಕೊಡ್ತೀನಿ ರಿಷಬ್ ಶೆಟ್ಟಿಗೆ. ಆಮೇಲೆ ರುಕ್ಮಿಣಿ ವಸಂತದು ಕ್ಯಾರೆಕ್ಟರ್ ಚೆನ್ನಾಗೈತೆ. ಹೀರೋಯಿನ್ ಏನಿದೆ ರುಕ್ಮಿಣಿ ವಸಂತ, ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗೈತೆ. ಅಂದರೆ ನೋಡ್ರಿ, ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನು ಮಾತಾಡ್ತೀವಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾ ಮಾತಾಡಬೇಕಾದ್ರೆ KGF ನಮ್ಮಲ್ಲಿ ಹುಟ್ಟಿದಂಥ ಸಿನಿಮಾ. ಪ್ರಶಾಂತ್ ನೀಲ್ ಒಬ್ಬ ಡೈರೆಕ್ಟ್ರು, ಯಶ್ ಒಬ್ಬ ಆ್ಯಕ್ಟ್ರು, ಇಬ್ಬರು ಜೊತೆಗೆ ಹೊಂಬಾಳೆನೂ ಬಂತು. ಒಂದು ಕೊಲಾಬ್ರೇಷನಲ್ಲಿ KGF ಅನ್ನೋ ಒಂದು ಸಿನಿಮಾ ಆಯಿತು. ಬಟ್ ಇವಾಗಲೂ ಕೊಲಾಬ್ರೇಟರ್ಗಳು ಬಂದು ಅದೇ ಹೊಂಬಾಳೆ. ಬಟ್ ಇಲ್ಲಿ ರಿಷಬ್ ಶೆಟ್ಟಿ ಅನ್ನೋ ಒಬ್ಬ ತಾಂತ್ರಿಕ ಇದ್ದಾರೆ. ಸೊ ಹಂಗೆ ನೋಡಿದಾಗ ಭಾಳ ಸೊಗಸಾಗಿ ಮೂಡ್ ಬಂದಿರೋ ಕತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಂದರೆ ಒಬ್ಬ ಆ್ಯಕ್ಟ್ರು ಆಲ್ಸೋ ಡೈರೆಕ್ಟರ್, ಎಷ್ಟು ಶ್ರಮ ಇರಬೇಡ ಅದ್ರ ಹಿಂದೆ. ಹತ್ತತ್ರ ಒಂದು 3 ವರ್ಷ ಆಯ್ತಾ ಕಾಂತಾರ ಫಸ್ಟ್, ಈಗ ಸೆಕೆಂಡ್. ಸೊ ಈ 3 ವರ್ಷ ಇನ್ನೊಂದು ಬರುತ್ತೆ. ಸೊ ಇದು ಕಾಂತಾರ ಚಾಪ್ಟರ್ 1, ಆಮೇಲೆ ಇವಾಗ ಚಾಪ್ಟರ್ 2, ಅದಾದ್ಮೇಲೆ ಫಸ್ಟ್ ನೀವು ನೋಡೋದ್ರಲ್ಲ ಆ ಸಿನಿಮಾ ಚಾಪ್ಟರ್ 3 ಆಗ್ಬೋದು, ಮೇ ಬಿ ಅದು ಲಾಸ್ಟ್ ಸಿನಿಮಾ ಆಗ್ಬೋದು. ಓವರ್ ಆಲ್ ಆಗಿ ನೋಡ್ಕೊಂಡಾಗ ಆಮೇಲೆ ನಾವು ಇನ್ನೊಂದನ್ನು ಮೆನ್ಷನ್ ಮಾಡಲೇಬೇಕು ನಾವು. ಏನು ಅಂದರೆ, ನಮಗೆ ಪ್ರಮೋದ್ ಶೆಟ್ಟಿ ಅವ್ರದ್ದು ಮಂತ್ರಿ ಪಾತ್ರ, ಪ್ರಮೋದ್ ಶೆಟ್ಟಿ ಪಾತ್ರನೂ ಭಾಳ ಚೆನ್ನಾಗಿದೆ. ಪ್ರಮೋದ್ ಶೆಟ್ರನ್ನು ನೆನೆಸ್ಬೇಕು ನಾವಿಲ್ಲಿ. ನಮ್ಮ ಪರ್ಟಿಕ್ಯುಲರ್ಲಿ ನನಗೆ ಪ್ರಕಾಶ್ ತುಮಿನಾಡು ಅವರು ತುಂಬ ಆಪ್ತರು. ಪ್ರಕಾಶ್ ತುಮಿನಾಡು ಪಾತ್ರನೂ ಭಾಳ ಚೆನ್ನಾಗೈತೆ. ಚೆನ್ನ ಅನ್ನೋ ಒಂದು ಪಾತ್ರ ಬರುತ್ತೆ ಪ್ರಕಾಶ್ ತುಮಿನಾಡು ಅವ್ರದ್ದು. ಜೊತೆಗೆ ಇನ್ನೊಂದು ಪಾತ್ರ ಯಾವುದು ಅಂದರೆ ಗುಲ್ಶನ್ ದೇವಯ್ಯ. ಯಾವ ಗುಲ್ಶನ್ ದೇವಯ್ಯ ಅಂದರೆ ರಾಜಶೇಖರ ಕುಲಶೇಖರ ಅನ್ನೋ ಒಂದು ಕ್ಯಾರೆಕ್ಟರ್ ಐತಲ್ಲ, ಅರಸ ಯುವರಾಜ್ ಕುಮಾರನ ಪಾತ್ರ ಏನೈತಲ್ಲ, ಆತನ ಹಿನ್ನೆಲೆನ ಒಂದು ಸ್ವಲ್ಪ ಕಟ್ಕೊಡ್ಲೇಬೇಕು, ಹೇಳಲೇಬೇಕು ನಮ್ಮ ಜನಗಳಿಗೆ. ಏನು ಅಂದರೆ, ಒನ್ ಆಫ್ ದ ಬೆಸ್ಟ್ ಆಕ್ಟರ್ಸ್ ಆತ. ಅಂದರೆ ಗನ್ಸ್ ಆ್ಯಂಡ್ ಗುಲಾಬ್ಸ್ ಅಂತ ಒಂದು ವೆಬ್ ಸೀರೀಸ್ ಬಂದಿತ್ತು ನೆಟ್ಫ್ಲಿಕ್ಸಲ್ಲಿ, ಇವಾಗಲೂ ಐತೆ. ಏನು ಅಂದರೆ ದುಲ್ಕರ್ ಸಲ್ಮಾನು ಮತ್ತು ಮಲಯಾಳಂನ ದುಲ್ಕರ್ ಸಲ್ಮಾನು ಮತ್ತು ಬಾಲಿವುಡ್ನ ರಾಜ್ಕುಮಾರ್ ರಾವ್, ಇವರಿಬ್ಬರು ಲೀಡ್ ಕ್ಯಾರೆಕ್ಟರಲ್ಲಿ ಆ್ಯಕ್ಟ್ ಮಾಡಿದ್ದಂಥ ಸಿನಿಮಾ ಅದು. ಸೊ ಆ ಸಿನಿಮಾದಲ್ಲಿ ಗುಲ್ಶನ್ ದೇವಯ್ಯ ನಮ್ಮ ಬೆಂಗಳೂರಿನವರು, ಬೆದವೆ ನಮ್ಮ ಬೆಂಗಳೂರಿನ ನಮ್ಮ ಕನ್ನಡದ ಹುಡುಗ, ಬಾಲಿವುಡಲ್ಲಿ ಹೋಗಿ ಹೆಸರು ಮಾಡಿರೋದು. ಬಾಲಿವುಡ್ ಸಿನಿಮಾಗಳಲ್ಲಿ ತುಂಬ ಆ್ಯಕ್ಟ್ ಮಾಡಿದ್ದಾರೆ, ವೆಬ್ ಸೀರೀಸ್ಗಳಲ್ಲಿ ತುಂಬ ಆ್ಯಕ್ಟ್ ಮಾಡ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಗುಲ್ಶನ್ ದೇವಯ್ಯ ಇಲ್ಲಿ ಅರಸನ ಪಾತ್ರಕ್ಕೆ ಬರ್ತಾರೆ. ಫಾರ್ ದ ಫಸ್ಟ್ ಟೈಮ್ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದವರು ಗುಲ್ಶನ್ ದೇವಯ್ಯ, ಅರಸನ ಯುವರಾಜ್ ಕುಮಾರನ ಪಾತ್ರದಲ್ಲಿ. ಫ್ಯಾಬುಲಸ್ ಜಾಬ್. ನಾನು ಗುಲ್ಶನ್ ದೇವಯ್ಯ
ಪಟ್ಟಾಭಿಷೇಕ ಆಗುತ್ತೆ. ಕಾಂತಾರದ್ದು ಕತೆ ಹೇಳ್ತಿದ್ದೀನಿ, ಕಾಂತಾರ ಚಾಪ್ಟರ್ 1 ಸುಮ್ಮನೆ ಸಿಂಪಲ್ ಆಗಿ ಗ್ಲಿಮ್ಸಸ್ ಥರದ್ದು ಹೇಳ್ತಾ ಇದ್ದೀನಿ. ಏನಂದ್ರೆ ಪಟ್ಟಾಭಿಷೇಕ ಆಗುತ್ತೆ, ಪಟ್ಟಾಭಿಷೇಕ ಆದ ಕೂಡಲೇ ಅರ್ಚಕ ಬರ್ತಾನೆ. ಅರ್ಚಕ ಬಂದು ನೀನೇ ಆಶೀರ್ವಾದ ನನ್ನ ಕಡೆ, ನನಗೇನೆ ಆಶೀರ್ವಾದ. ಏನದು ಬೊಟ್ಟಿಡಕ್ ಬರ್ತಾನ ಅವನು, ಹಣಕ್ಕೆ ತಿಲಕ ಇಡಕ್ ಬರ್ತಾನೆ. ವಾಪಸ್ ತಗೊಂಡಾಗ ಅವನಿಗೆ ತಿಲಕ ಇಟ್ಟು ನನ್ನ ಆಶೀರ್ವಾದ ನಿನಗೆ ಇರಲಿ ಅಂತ. ಅಂದ್ರೆ ಜಸ್ಟ್ ಆ ಡೈಲಾಗ್ಗಳ ಮುಖಾಂತರ ಇದೊಂದು ವಿಚಿತ್ರ ಕ್ಯಾರೆಕ್ಟರ್, ಇದು ರಾಜನ ಗಾಂಭೀರ್ಯ ಇಲ್ಲದೆ ಇರೋ ಕ್ಯಾರೆಕ್ಟರ್ ಇದು ಅಂತ ತೋರಿಸ್ಕೊಡ್ತಾರೆ ರಿಷಬ್ ಶೆಟ್ಟಿ ಸ್ಟಾರ್ಟಿಂಗ್. ಆಮೇಲೆ ಅಂದ್ರೆ ಆ ಕ್ಯಾರೆಕ್ಟ್ರೇ ತನ್ನನ್ನು ತಾನು ಪರಿಚಯ ಮಾಡ್ಕೊಂಡ್ಬಿಡುತ್ತೆ. ಆ ಕ್ಯಾರೆಕ್ಟರ್ ಸಪರೇಟ್ ಆಗಿ ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆಗಿ. ಆಮೇಲೆ ಬಾಂಗ್ರಾ ಅನ್ನೋ ಒಂದು ಊರನ್ನೇನು ಸೃಷ್ಟಿ ಮಾಡಿದ್ದಾರೆ ಅಥವಾ ಸಾಮ್ರಾಜ್ಯನ ಸೃಷ್ಟಿ ಮಾಡಿದ್ದಾರೆ ಸಾಮಂತರರು. ಅಂದ್ರೆ ಕದಂಬರ ಆಳ್ವಿಕೆಯಲ್ಲಿ ಇವರು ಬಾಂಗ್ರಾ ಅನ್ನೋ ಪ್ರದೇಶವನ್ನ ನೋಡ್ಕೊಂತಾ ಇರುವಂತಹ ಒಂದು ಸಾಮಂತರ ಕುಟುಂಬ, ರಾಜರ ಕುಟುಂಬ ಇದು. ಆ ಬಾಂಗ್ರಾ ಅನ್ನೋ ಪ್ರದೇಶದ್ದು ಪರ್ಟಿಕ್ಯುಲರ್ಲಿ ಏನನ್ಸುತ್ತೆ ಅಂದ್ರೆ ಇಡೀ ಅಂದ್ರೆ ಕದಂಬರ ಕೈ ಕೆಳಗೆ ಇವರು ಉಳ್ಕೊಂಡು ಉಸ್ತುವಾರಿಗಳಿಗೆ ಅಲ್ಲಿ ಬರುತ್ತಲ್ಲ, ನೀವು ಉಸ್ತುವಾರಿಗಳೇ ಅಲ್ವಾ, ನಿಮಗಿಂತ ಪ್ರಬಲರು ಯಾರಾದ್ರೂ ಇದಾರೆ ಅಂತ ಕದಂಬರಿಗೆ ಗೊತ್ತಾದ್ರೆ ಅವರನ್ನೇ ಮಾಡ್ಕೊಡಿಸ್ತಾರೆ ಅಂತ ಹೇಳಿ ರಿಷಬ್ ಶೆಟ್ಟಿ ಒಂದು ಮಾತು ಬರುತ್ತಲ್ಲ ಬೆರಮೆದು. ಸೊ ಅದನ್ನ ನೋಡಿದಾಗ ನನಗೆ ಅದೇ ಅನಿಸಿದ್ದು. ಅಂದ್ರೆ ಒಂದು ಸಾಮಂತರ ಕುಟುಂಬ ನಿಧಾನವಾಗಿ ತನ್ನ ಪ್ರಾಬಲ್ಯವನ್ನ ಹೆಂಗೆ ಕಳ್ಕೊಳ್ತಾ ಇದೆ ಅಂತ ಹೇಳಿ, ಅಟ್ ದ ಸೇಮ್ ಟೈಮ್ ಇವ್ರು ಹೆಂಗೆ ರೆಬಲ್ ಆಗ್ತಿದ್ದಾರೆ, ಕಾಡು ಜನಗಳು ಹೆಂಗೆ ರೆಬಲ್ ಆಗ್ತಿದ್ದಾರೆ, ತಮ್ಮ ಹಕ್ಕುಗಳ ಬಗ್ಗೆ ಅವ್ರಿಗೆ ಹೆಂಗೆ ಗೊತ್ತಾಗ್ತದೆ. ಅಂದ್ರೆ ಬೆರ್ಮೆ ಯಾವತ್ತಿಗೂ ಅಂದ್ರೆ ನಾವು ಗಡಿದಾಟ್ ಹೋಗ್ಬಾರ್ದು, ಅಲ್ಲಿ ಸಾಮ್ರಾಜ್ಯ ಇದೆ, ಅಲ್ಲಿ ರಾಜರಿದ್ದಾರೆ, ಅಲ್ಲಿ ದಾಸ್ಯದಿಂದ ಮುಕ್ತಿ ಕೊಡಿಸ್ತಾನೆ ರಿಷಬ್ ಶೆಟ್ಟಿ. ಅಂದ್ರೆ ಬೆರ್ಮೆ ಕ್ಯಾರೆಕ್ಟರ್ ಇದೆಯಲ್ಲ, ಆ ಸಾಮ್ರಾಜ್ಯದಲ್ಲಿ ಗುಡಿ ಕಟ್ಟಕ್ಕೆ, ಮರಮನೆ ಕಟ್ಟಕ್ಕೆ ಅಂತ ಹೇಳಿ ಏನ್ ಕಾಡು ಜನಗಳನ್ನ ಆದಿವಾಸಿಗಳನ್ನ ಬಳಸ್ಕೊಂತ ಇದ್ರು, ಅವ್ರನ್ನೆಲ್ಲಾರನ್ನೂ ಆ ದಾಸ್ಯದಿಂದ ಮುಕ್ತಿ ಕೊಡ್ಸೋಕೆ ಅಂತ ಹೇಳಿ ಆ ಬಂದರನ್ನ ಬಿಟ್ಕೊಡ್ತಾನೆ, ತಾನು ವಶಪಡಿಸ್ಕೊಂಡಿದ್ದ ಬಂದರನ್ನ. ಸೊ ಬಹಳ ಚೆನ್ನಾಗಿ ಕಥೆ ಹೇಳಿದ್ದಾರೆ. ಅದಾಯ್ತು. ಸೊ ಇವರು ರೆಬಲ್ ಆಗ್ತಿರೋದು ತಮ್ಮ ಹಕ್ಕುಗಳ ಬಗ್ಗೆ. ಅಂದ್ರೆ ಬೆರ್ಮೆ ಯಾವಾಗಿದ್ರು ಹೇಳ್ತಿರ್ತಾರಲ್ವಾ, ಅಂದ್ರೆ ಈ ಇರೋ ಪುಟಾಣಿ ಮಕ್ಕಳೇನಿದಾವೆ ಇವರು ನಮ್ಮ ವಯಸ್ಸಿಗೆ ಬರೋ ಅಷ್ಟೊತ್ತಿಗೆ ಈ ಇಡೀ ವಾತಾವರಣನ ಚೇಂಜ್ ಮಾಡಿರ್ತೀನಿ ನಾನು. ಅವ್ರಿಗೆ ಇನ್ನೂ ಹೆಚ್ಚಿನ ಫೆಸಿಲಿಟೀಸ್ ಬರೋ ಥರ ಮಾಡಿರ್ತೀನಿ ಕಾಡಿನಲ್ಲಿ ಅಂತ ಹೇಳಿ. ಸಾಮ್ರಾಜ್ಯದಲ್ಲಿ ಜನ ಹೆಂಗೆ ಬದುಕ್ತಿದ್ದಾರೆ, ರಾಜನ ಆಡಳಿತದಲ್ಲಿ ಜನ ಹೆಂಗೆ ಬದುಕ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬಂದು ಇಲ್ಲಿ ವಾಪಸ್ ಬಂದು ತನ್ನ ಕಾಡಿನ ಜನಗಳಿಗೆ ನಾವು ಭೂಮಿನ ಉತ್ತಬೇಕು, ಬೆಳೆ ಬೆಳಿಬೇಕು ಅನ್ನೋದ್ರಿಂದ ಹಿಡ್ಕೊಂಡು ಪ್ರತಿಯೊಂದರಲ್ಲೂ ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಟ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಒಂದು ಇಡೀ ಸಮುದಾಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಹೆಂಗೆ ಮುಂದುವರಿಬೇಕು, ನಮ್ಮ ಹಕ್ಕುಗಳು ಏನು ಅನ್ನೋದು ನಮಗೆ ಗೊತ್ತಿರಬೇಕು. ಗಡಿ ದಾಟ ಹೋಗೋದಿದೆಯಲ್ಲ ಅದು ಕೂಡ ನಮ್ಮ ಹಕ್ಕು. ಈ ಒಂದು ಗಡಿ ನಮ್ಮ ಬದುಕು ಸೀಮಿತವಾಗಿಲ್ಲ ಅನ್ನೋದನ್ನ ಬೆರ್ಮೆ ಕ್ಯಾರೆಕ್ಟರ್ ಹೇಳ್ತಾ ಹೋಗುತ್ತೆ. ಅದಕ್ಕೆ ದೈವದ ಆ್ಯಂಗಲ್ ಕೂಡ ಬರ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ನನಗೆ ಹಂಗೆ ಅನ್ಸುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಫೈನಲಿ ಏನಾದರೂ ಹೇಳಬೇಕು ಅನ್ನೋದಾದ್ರೆ, ನಾವು ಕಾಂತಾರ ಫಸ್ಟ್ ಸಿನಿಮಾದಲ್ಲಿ ನೋಡಿದಾಗ ಇಡೀ ಒಂದು ಕೆರಾಡಿ ಊರು, ಅಲ್ಲಿನ ಬದುಕ್ತಾ ಇದ್ದಂತಹ ಜನಗಳಿಗೆ ಸಂಕಷ್ಟ ಎದುರಾದಾಗ ಜಮೀನ್ದಾರ ಇವ್ರ ಮೇಲೆ ಫೈನಲಿ ಅಟ್ಯಾಕ್ ಮಾಡಿದಾಗ ಎಲ್ಲ ರೀತಿಯಿಂದ ನಯವಂಚನೆ ಮಾಡಿ ಆ ಭೂಮಿನ ಕಸ್ಕೊಳಕ್ ನೋಡಿದಾಗ ಆಗಲ್ಲ. ಫೈನಲಿ ಜನ ಶಿವಪ್ಪ ಎಲ್ಲರೂ ತಿರುಗಿ ಬೀಳ್ತಾರೆ, ಊರಿನ ಜನ ತಿರುಗಿ ಬೀಳ್ತಾರೆ. ಆಗ ಆ ಜಮೀನ್ದಾರ ದಾಳಿ ಮಾಡ್ತಾನೆ, ಶಿವಪ್ಪ ಸಾಯೋ ಪರಿಸ್ಥಿತಿಗೆ ಹೋಗ್ತಾನೆ. ಆಗ ದೈವ ಬರುತ್ತೆ, ಊರಿನ ಜನನೂ ಕಾಪಾಡುತ್ತೆ, ನಾಯಕನನ್ನು ಅಂದ್ರೆ ಕಥಾನಾಯಕನನ್ನು ಕಾಪಾಡುತ್ತೆ. ಆದರೆ ಈ ಸಿನಿಮಾದಲ್ಲಿ ರಿವರ್ಸ್ ಇದೆ. ಇಡೀ ಕಥೆನೇ ಅಂದ್ರೆ ಕ್ಲೈಮ್ಯಾಕ್ಸಿನ ಇದನ್ನೇ ರಿವರ್ಸ್ ಇದೆ. ಅಂದ್ರೆ ಫಸ್ಟ್ ಸಿನಿಮಾದಲ್ಲಿ ನನಗೆ ಜನರನ್ನು ಕಾಪಾಡಕ್ಕೆ ದೈವ ಹೋಗುತ್ತೆ, ಆದರೆ ಈ ಚಾಪ್ಟರ್ 1 ಸಿನಿಮಾದಲ್ಲಿ ದೈವನ ಕಾಪಾಡಕ್ಕೆ ಜನನ ಬರ್ತಾರೆ. ಜನ ಬಂದು ದೈವನ ಕಾಪಾಡಕ್ಕೆ ಬರ್ತಾರೆ. ಆಮೇಲೆ ಕತೆ ಬೇರೆ ಎಲ್ಲೋ ಟ್ವಿಸ್ಟ್ ತಗೊಂಡು ಹೋಗುತ್ತೆ, ಟರ್ನ್ಗಳು ಬರುತ್ತೆ. ಫೈನಲಿ ಇಷ್ಟಾದ್ರೂ ಕೂಡ ವಿಲನ್ ಯಾರು ಅಂತ ಹೇಳಿ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಗಳಲ್ಲೇ ಉಳ್ಕೊಳ್ಳುತ್ತೆ. ಫೈನಲಿ ಕಾಂತಾರ ಸಿನಿಮಾ ನೋಡಿದಾಗ ನನಗೆ ಅನ್ಸಿದ್ದೇನು ಅಂದ್ರೆ, ಕನ್ನಡದಲ್ಲಿ ಈ ಥರದ ಒಂದು ವಿಭಿನ್ನ ಪ್ರಯತ್ನ ಬಹುಶಃ ಹಿಂದೆ ಆಗಿಲ್ಲ. ಅವರೇ ಡೈರೆಕ್ಟರ್ ಆಗಿದ್ಕೊಂಡು, ಅವರೇ ಆ್ಯಕ್ಟರ್ ಆಗಿದ್ಕೊಂಡು, ಇಷ್ಟೆಲ್ಲ ಜವಾಬ್ದಾರಿಗಳನ್ನ ಹೊತ್ತುಕೊಂಡು 3 ವರ್ಷದ ಸ್ಪ್ಯಾನ್ ಆಫ್ 3 years ಅಲ್ಲಿ ಇಷ್ಟೊಳ್ಳೆ ಸಿನಿಮಾನ, ಉತ್ಕೃಷ್ಟವಾದ ಸಿನಿಮಾನ
ಬರೀ ಕನ್ನಡದ ಪ್ರೇಕ್ಷಕರಿಗೆ ಮಾತ್ರ ಅಲ್ಲ, ಇಡೀ ದೇಶದ ಸಿನಿ ಪ್ರೇಕ್ಷಕರಿಗೆ, ವಿಶ್ವಾದ್ಯಂತ ಇರುವಂತಹ ಕನ್ನಡಿಗರಿಗೆ, ಸಿನಿಮಾ ಪ್ರೇಕ್ಷಕರಿಗೆ ಎಲ್ರಿಗೂ ತಲುಪಿಸಿರೋದಿದೆಯಲ್ಲ, ರಿಷಬ್ ಶೆಟ್ಟಿ ಮತ್ತು ಅವರ ತಂಡಕ್ಕೆ ನಿರೀಕ್ಷಿತವಾಗಿ ಸಿಗಬೇಕಾಗಿರುವಂತಹ ಗೆಲುವು ಸಿಕ್ಕಿದೆ ಕೂಡ. ಜನ ಕಾಂತಾರ ಸಿನಿಮಾನ ಸ್ವಾಗತಿಸಿದ್ದಾರೆ, ತಾಯ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಪರ್ಟಿಕ್ಯುಲರ್ಲಿ ಇನ್ನೊಂದು ಹೇಳ್ಬೇಕು ನಾನು, ಏನು ಅಂದ್ರೆ ದಸರಾ ಹಬ್ಬದ ದಿನಾನೇ ಅಂದ್ರೆ ವಿಜಯದಶಮಿ ಸಂದರ್ಭದಲ್ಲೇ ಈ ಸಿನಿಮಾ ರಿಲೀಸ್ ಮಾಡಿರೋದಕ್ಕೂ ಕಾರಣ ಐತೆ. ಅದನ್ನ ನೀವು ಸಿನಿಮಾದಲ್ಲೇ ಹೋಗಿ ನೋಡಿ, ಕ್ಲೈಮ್ಯಾಕ್ಸ್ ಹಂತದಲ್ಲಿ ನಿಮ್ಗೆ ಗೊತ್ತೂ ಆಗುತ್ತದು. ವಿಜಯದಶಮಿಗೆ ಕಾಂತಾರ ಸಿನಿಮಾಗೆ, ಕಾಂತಾರ ಚಾಪ್ಟರ್ 1ಗೆ ಲಿಂಕ್ ಐತೆ. ಸೊ ಇದಿಷ್ಟು ಕಾಂತಾರ ಚಾಪ್ಟರ್ 1ನ ರಿವ್ಯೂ ನಾವು ಹೇಳಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿ ಅನ್ನಿಸ್ಬೋದು ನಾವು ಹೇಳಿದ ರಿವ್ಯೂ. ಆ್ಯಂಡ್ ಕತೆ ಬಿಟ್ಕೊಟ್ಬಿಟ್ವಿ ಅನಿಸ್ಬೋದು. ತುಂಬ ಏನು ನಾನು ಕತೆ ಬಿಟ್ಕೊಟ್ಟಿಲ್ಲ, ಜಸ್ಟ್ ಮಾತ್ರ ಹೇಳೋ ಪ್ರಯತ್ನ ಮಾಡಿದ್ದೀನಿ. ಒಂದೊಳ್ಳೆ ಪ್ರಯತ್ನ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಕಾಂತಾರ ಚಾಪ್ಟರ್ 1 ನೀವು ಯಾರು ನೋಡಿಲ್ಲ ಅನ್ನೋದಾದರೆ ದಯವಿಟ್ಟು, ನಾವು ಫಸ್ಟ್ ಡೇ 3rd ಶೋ ನೋಡಿದ್ದೀವಿ. ಕಾಂತಾರ ಸಿನಿಮಾ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಬರೀ ಒಬ್ಬೊಬ್ರು ಇಬ್ಬಿಬ್ರು ಸ್ನೇಹಿತರ ಜೊತೆ ಹೋಗಿ ನೋಡ್ತೀನಿ ಅದು ಬೇಡ, ದಯವಿಟ್ಟು ಹೇಳ್ತೀನಿ ಫ್ಯಾಮಿಲಿ ಜೊತೆಗೆ ಹೋಗಿ ನೋಡಿ. ನಿಂಗೇನು ಅನ್ಸುತ್ತೆ? ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೇಕು. ಒಬ್ರಿಬ್ರು ಹೋಗಿ ನೋಡಿದ್ರಲ್ಲ, ಇಡೀ ಫ್ಯಾಮಿಲಿಗೆ ತೋರಿಸ್ಬೇಕು ಆ ಫಿಲ್ಮ್. ಯಾಕಂದ್ರೆ ಎಲ್ಲರೂ ಲಾಸ್ಟ್ ಟೈಮ್ ನೋಡಿ ತೋರಿಸಿದ ಫಿಲ್ಮ್ ಏನ್ ನೋಡಲ್ಲ. ಸೊ ಅದ್ರ ಹಿಸ್ಟ್ರಿ ಏನೈತೆ ಅನ್ನೋದನ್ನ ಈಗ ನೋಡ್ಲಿ ಎಲ್ಲರೂ. ಸೊ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಬರ್ರಿ ಎಲ್ಲರೂ ಫಿಲ್ಮ್. ಆಗ್ಲಿ, ಒಳ್ಳೇದಾಗ್ಲಿ. ನಾವು ನಾ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ನನಗ ಜಾಸ್ತಿ ಮಾತಾಡಕ್ ಬರಂಗಿಲ್ಲ. ಸೋದಕ್ಕೆ ಅವ್ರು ಹೇಳತ್ತಾರು. ಪರ್ಟಿಕ್ಯುಲರ್ಲಿ ಸಿನಿಮಾ ಬಗ್ಗೆ ನಾನು ಜಾಸ್ತಿ ಹೇಳಬಲ್ಲೆ, ಯಾಕೆಂದ್ರೆ ನಾನು ಸಿನಿಮಾ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದವನು. ಸೊ ಆ ಕಾರಣಕ್ಕೆ ನಾನು ಗಂಟೆಗಟ್ಟಲೆ ಕೂತ್ಕೊಂಡು ಒಂದು ಸಿನಿಮಾ ಬಗ್ಗೆ ರಿವ್ಯೂ ಬರೀಬಲ್ಲೆ, ರಿವ್ಯೂ ಹೇಳಬಲ್ಲೆ ಕೂಡ. ಸೊ ಈ ಥರದ ಸಿನಿಮಾ ರಿವ್ಯೂಗಳನ್ನ ಅಲ್ಲಿ ಒಂದಿಷ್ಟು ಎಕ್ಸ್ಪರ್ಟೀಸ್ ಇರೋ ಕಾರಣಕ್ಕೆ ನಮ್ಮ ವ್ಲಾಗ್ಗಳ ಜೊತೆಗೆ, ಟ್ರಾವೆಲ್ ವ್ಲಾಗು, ಬೇರೆ ಥರದ ವ್ಲಾಗ್ಗಳ ಜೊತೆಗೆ ಇನ್ನು ಮೇಲೆ ಸಿನಿಮಾ ರಿವ್ಯೂ ವ್ಲಾಗ್ಗಳನ್ನ ಕೂಡ ಶುರು ಮಾಡ್ಕೊಂಡು ಅಂದ್ಕೊಂಡಿದ್ದೀವಿ. ಕಾಂತಾರ ಚಾಪ್ಟರ್ 1 ಮೂಲಕ ನಮ್ಮ ಫಸ್ಟ್ ರಿವ್ಯೂವನ್ನು ಶುರು ಇಟ್ಕೊಂಡಿದ್ದೀವಿ. ಈ ರಿವ್ಯೂ ವಿಡಿಯೋ ನೋಡಿ ಹೆಂಗೆ ಅನಿಸ್ತು ಅಂತ ಹೇಳಿ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಟ್ ದ ಸೇಮ್ ಟೈಮ್ ಕಾಂತಾರ ಸಿನಿಮಾ ನೋಡಿ ರಿಷಬ್ ಶೆಟ್ಟಿಗೂ ತಿಳಿಸಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ಒಳ್ಳೆಯದಾಗಲಿ. ವಿಜಯದಶಮಿಯ ಶುಭಾಶಯಗಳು. ಥ್ಯಾಂಕ್ ಯು.